ಜನವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಕಂಟ್ರಾಸ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ ಇಲ್ಲಿ ಬಂಜಾರ ಭವನಲ್ಲಿ ಬಂದಿದ್ದೀವಿ. ಇಲ್ಲಿ ಬಂಜಾರ ಸಮಾಜದ ಇಲ್ಲಿ ಒಳ ಮೀಸಲಾತಿ ಇಲ್ಲಿ ಹೋರಾಟ ಇವತ್ತು ನಡೆದಿದೆ. ಇಲ್ಲಿಂದು ಬಂಜಾರ ಸಮಾಜದ ಇಲ್ಲಿ ಬಹಳ ಜೋರ್ದಾರ್ ಇಲ್ಲಿ ಜನ ಬರ್ತಾರೆ ಇವತ್ತು. ನೋಡಿ ಜನ ನೋಡಿ ಯಾವೂರಣ ನಮ್ಮಂದಿ ತಾಂಡ ಸನಿವ ಇದು ಯಾವಾಗ ಹೋರಾಟ ಸನಿಮ ಹಲೋ हाँ नहीं हाँ एवढ्या ए भैया जैसे कैमरा पकड़े बातें करो जो कोई तो ही भाई बातें करें तो फेमस थी पकड़ बातें कर पकड़ ಇವತ್ತು ಇದು ಯಾವುದು ಹೋರಾಟ ಇದರ ಸಲುವಾಗಿ ಹೋರಾಟ ಕನ್ನಡ ಹಿಂದಿ ಯಾವತ್ತ कन्नडको आहे नाही को गोरमा टीम को स्ट्राईक चालले स्टेशन मीಸಲಾತಿ चालवलं पण न्यायाचा आपण समाज सारू से आणू युद्ध आणि स्ट्राईक सक्सेस करणं पण मला विनंती आपण जर विनोद डॉक्टर आंबेडकर साहेब आपण घेणं तर मला विनंती आता ते कच जावाच पब्लिक ते एसपी ऑफिस जावाचे स्ट्राईक डीसी ऑफिस येतना जावाचं तसे आणू काय नाम आपणो वैष्णवी शामू थैंक यू धनराज टीवी ಚಾನಲ್ ಮಾಲಂ ಸುನಿ ನಮ್ಮನ್ನು ಆಳುತ್ತಿರುವ ಸರ್ಕಾರಗಳು ಬಂಜಾರ ಸಮಾಜದ ಮೇಲೆ ವಿನಾಕಾರಣ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಇವತ್ತು ಬಂಜಾರ ಸಮಾಜವನ್ನು ದುಡಿಯುವಂತ ಸಮಾಜ, ಹೊಟ್ಟೆಪಾಡಿಗಾಗಿ ದೇಶವನ್ನು ತಿರುಗಾಡುವಂತ ಸಮಾಜಕ್ಕೆ ಇವತ್ತು ಮಕ್ಕಳೆಬ್ಬಿಸುವ ಪ್ರಯತ್ನ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಮಾಡ್ತಾ ಇದೆ. ಇವತ್ತು ಯಾವ ಮೀಸಲಾತಿ ಬೇಕಾಗಿತ್ತು ಆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ತಂದು 4.5 ಅನ್ನು ಕೊಟ್ಟು ಅದರೊಳಗೆ ಮತ್ತೊಂದು ಒಳ ಮೀಸಲಾತಿ ತಂದು ಬಂಜಾರ ಸಮಾಜದ ಮೇಲೆ ದೊಡ್ಡ ಅನಾಹುತವನ್ನು ಮಾಡಿದೆ. ಅದಕ್ಕೆ ಇವತ್ತು ಎಲ್ಲ ಬಂಜಾರ ಸಮಾಜದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಜೊತೆಗೇನೆ ಓವಿ, ಕೊರ್ಚ, ಕೊರ್ಮ ಸಮಾಜದ ಮುಖಂಡರುಗಳನ್ನು ಸೇರಿಸಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಮನವಿಯನ್ನು ಸರ್ಕಾರ ಸ್ವೀಕಾರ ಮಾಡಲಾರದೆ ತಮ್ಮದೇ ಆದಂತಹ ಧೋರಣೆಯನ್ನು ನಮ್ಮ ಮೇಲೆ ಹೇರಿದರೆ 2029ರಲ್ಲಿ ಬರುವಂತಹ ಚುನಾವಣೆಯಲ್ಲಿ ನಿಮಗೆ ತಕ್ಕಂತ ಬುದ್ಧಿ ಕಲಿಸಲಿಕ್ಕೆ ಬಂಜಾರ ಸಮಾಜ ಒಂದು ಕಾಲಿನ ಮೇಲೆ ನಿಂತಿದೆ. ಯಾವ ಪ್ರಕಾರ ಬೊಮ್ಮಾಯಿ ಸರ್ಕಾರವನ್ನು, ಬಿಜೆಪಿ ನೇತೃತ್ವದ ಸರ್ಕಾರವನ್ನು ಸೋಲಿಸಿ ಕಾಂಗ್ರೆಸ್ ಅನ್ಯಾಯದ ವಿರುದ್ಧ ನಾವು ಸತತವಾಗಿ 30 ವರ್ಷದ ಹೋರಾಟ ಮಾಡ್ಕೊಂಡಿದ್ದೀವಿ. ಯಾವ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದನ್ನು ಕೈ ಹೋಗಿದ್ದಾರೆ, ಆ ಸರ್ಕಾರ ಕೈ ಸುಟ್ಕೊಂಡಿದೆ. ಇವತ್ತು ಮಾಧ್ಯಮದ ಮುಖಾಂತರ ಬಂಜಾರ ಸಮಾಜದ ಪ್ರತಿನಿಧಿಯಾಗಿ, ಬಂಜಾರ ಸಮಾಜದ ಸೇವಕನಾಗಿ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾನು ವಿನಂತಿಸುತ್ತೇನೆ ಹಾಗೂ ಈ ಮೂಲಕ ನಾನು ಮನವಿ ಮಾಡುತ್ತೇನೆ. ಬಂಜಾರ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಾರೆ ಸರಿಪಡಿಸಬೇಕು. ಒಂದು ವೇಳೆ ಸರಿಪಡಿಸದ ಆಧಾರದಲ್ಲಿ ಚಂದ್ರ ಸಾಹೇಬ್ ಹೇಳಿದಂಗೆ ಬರುವ ದಿನಗಳಲ್ಲಿ ತಮಗೆ ಬಹಳ ಕಷ್ಟ ಆಗುತ್ತದೆ. ಯಾಕಂದರೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಪಕ್ಷವನ್ನು ಆಡಳಿತಕ್ಕೆ ನಾವು
ನಾವು ತಂದಿರುವಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯ ನಾವು ಸಹಿಸಿಕೊಳ್ಳೋದಿಲ್ಲ. ಆದ ಕಾರಣ ತಾವು ಈ ಒಂದು ಮೀಸಲಾತಿ ಮಾಡಿ ನಮ್ಮ ಏನು ರೋಸ್ಟರ್ ಬಿಂದುವಲ್ಲಿ ಏನು ನಮಗೆ ನ್ಯಾಯ ಸಿಗಬೇಕಾಗಿತ್ತು, ಇವತ್ತು ತಾವು ಹೇಳ್ತಾ ಇದ್ದೀರಿ ಯಾರ್ದೋ ಮಾತು ಕೇಳಿ ಬಂಜಾರರು ಬಹಳ ಅಭಿವೃದ್ಧಿ ಆಗಿದ್ದಾರೆ, ಬಂಜಾರರು ಬೆಳೆದಿದ್ದಾರೆ. ಬನ್ನಿ ಸ್ವಾಮಿ, ನಮ್ಮ ತಾಂಡಗಳಲ್ಲಿ ನೋಡಿ, ಇನ್ನೂ ಕೂಡ ಹೋಗಕ್ಕೆ ರೋಡ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ವಿದ್ಯಾಭ್ಯಾಸ ಮಾಡುವ ಶಾಲೆ ಇಲ್ಲ, ಗೋಳೆ ಹೋಗ್ತಾ ಇದ್ದಾರೆ ನಮ್ಮ ಜನ. ಇವತ್ತು ಬಂಜಾರ ಸಮಾಜ ಬಹಳ ಹಿಂದುಳಿದಿದೆ. ನಮ್ಮ ಸಮಾಜಕ್ಕೆ ಯಾರು ಕೂಡ ಯಾರೇ ಆಗಿರಲಿ, ಅದು ಕಾಂಗ್ರೆಸ್ ಆಗಿರಲಿ, ಅದು ಬಿಜೆಪಿ ಆಗಿರಲಿ, ಸಮಾಜಕ್ಕೆ ಅನ್ಯಾಯ. ಬಂಜಾರ ಭವನದಲ್ಲಿ ನಾವೆಲ್ಲ ಸೇರಿ ಬಂಜಾರ ಭವನದಲ್ಲಿ ಮೀಸಲಾತಿಯ ಬಗ್ಗೆ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂತ ನಾವೆಲ್ಲರೂ ಸೇರಿದ್ದೇವೆ. ಮೊದಲನೇದಾಗಿ ನಮ್ಮ ಸುಭಾಷ್ ಚಂದ್ರ ನ್ಯಾಯಾಧೀಶರಾಗಿರುವಂತಹ ಅಣ್ಣವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಅವರು ಸತತವಾಗಿ 3 ವರ್ಷದಿಂದ ಅವರು ಬಂಜಾರ ಸಮುದಾಯಕ್ಕೆ ಹೋರಾಟ ಮಾಡುತ್ತಿದ್ದಾರೆ. ನಮ್ಮ ಎಲ್ಲ ಹಿರಿಯರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವರು ನಮ್ಮನ್ನು ಭಾರಿ ಪ್ರಮಾಣದಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಈ ರೋಸ್ಟರ್ ಬಿಂದು ಒಂದು ತಂದು ಸಿ ವರ್ಗಕ್ಕೆ ನಮ್ಮ ಜನಾಂಗಕ್ಕೆ ಈ ಬಂಜಾರ ಭವನದಲ್ಲಿ ನಾವು ಬಂಜಾರ ಸಮುದಾಯದವರು ಎಲ್ಲ ಮಹಾರಾಜರಿಗೂ ಹಾಗೂ ಎಲ್ಲ ಅಣ್ಣ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನನ್ನು ಕಾಡ್ತೀನಿ. ಬಂಜಾರ ಬಂಧುಗಳೇ, ಇವತ್ತಿನ ದಿವಸ ನಮ್ಮನ್ನು ಇದರಲ್ಲಿ ಪಕ್ಷ ಪಾರ್ಟಿ ಏನೂ ಇಲ್ಲ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನೂ ಇಲ್ಲ. ಸಮಾಜ ಅಂದ ಮೇಲೆ ನಮಗೆ ಎಲ್ಲರಿಗಿಂತ ಮುಖ್ಯ. ಎಲ್ಲಿ ಸಮಾಜಕ್ಕೆ ಅನ್ಯಾಯ ಆಗುತ್ತದೆ ಅಲ್ಲಿ ನಾವು ಎಲ್ಲರೂ ಎದ್ದೇಳಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಜಡ್ ಸಾಹೇಬ್ರಿ ಅನ್ನೋದ 3 ವರ್ಷ 4 ವರ್ಷದಿಂದ ತಮ್ಮ ಎಲ್ಲರೂ MP MLA ಎಲ್ಲರೂ ಲೀಡರ್ಸ್ ಎಲ್ಲ ಆಲ್ ಲೀಡರ್ಸ್ ಎಲ್ಲರೂ ನಾವೇನೋ ಇಲ್ಲಿ ತಕ್ಕ ಏನು ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ಪ್ರೀತಿಯನ್ನು ಕಡೆ ಆಗಿ ಸತ್ಯದೇವಾಲಾಲ್ ಮಹಾರಾಜ್ ಕಿ ಈಗಾಗಲೇ ಎಲ್ಲ ನಮ್ಮ ಸಮಾಜದ ಮುಖಂಡರು ತಯಾರಿಯೆಲ್ಲ ಮಾತಾಡಿದ್ದಾರೆ. ಅವರೆಲ್ಲರೂ ಮಾತಾಡಿದಂತೆ ಇವತ್ತು ಕಲಬುರಗಿ ಜಿಲ್ಲೆಯ ಬಂಜಾರ ಭವನದಿಂದ ನಾವು DC ಕಚೇರಿಯವರಿಗೆ ಏನು ಬಂಜಾರ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಮುಖಾಂತರ ಅದಕ್ಕಾಗಿ ನಾವು DC ಅವರಿಗೆ ಒಂದು DC ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಚಂದು ಜಾಧವ್ ಅವರೆಲ್ಲ ಹೇಳಿದಂತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲಾ ಪಕ್ಷದವರು ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲಾ ಪಕ್ಷದವರು ಒಳ ಮೀಸಲಾತಿ ಜಾರಿ ಮಾಡಿದೆ ದೊಡ್ಡ ತಪ್ಪಾಗಿದೆ. ಒಳ ಮೀಸಲಾತಿ ಜಾರಿ ಮಾಡಬಾರ್ದಿತ್ತು. ಒಳ ಮೀಸಲಾತಿ ಜಾರಿ ಮಾಡಿದ ಮೇಲೆ ABC ಅನ್ನುವಂಥ ಒಂದು ಕ್ಯಾಟಗರಿ ಮಾಡಿದ್ದಾರೆ, ನಮಗೆ C ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ. ಈಗಾಗಲೇ ನಾನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲ ಮಾನ್ಯ ಉಸ್ತುವಾರಿ ಮಂತ್ರಿಗಾಗಿರ್ಬೋದು, ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅವ್ರಿಗೆ ಭೇಟಿಯಾಗಿ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡೀವಿ. ಏನಂತ ಹೇಳಿದ್ರೆ ಯಾವ ರೀತಿ ಫಸ್ಟಿಗೆ ABC ಎದವರಿಗೆ ಏನು ಒಂದು ಪೋಸ್ಟ್ ಬಂದ್ರೆ ಎದವರಿಗೆ ಸಿಕ್ತಿತ್ತು, ಬಿದವರಿಗೆ ಸಿದವರಿಗೆ ಅನ್ಯಾಯ ಆಗ್ತಿತ್ತು. ಅದೇ ತರ ಏನಾಗಿದೆ ಅಂತ ಹೇಳಿದ್ರೆ C ಗ್ರೂಪ್ನಲ್ಲಿ 20% ಏನದ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಆದ್ರೆ ಒಂದು ಪೋಸ್ಟ್ ಎಲ್ಲಿ ಕರೆದ್ರೆ ಅದು ಅಲೆಮಾರಿ ಜನಾಂಗಕ್ಕೆ ಹೋಗುತ್ತೆ, ಒಟ್ಟಾಗಿ ಅದು ಬಂಜಾರ ಸಮಾಜಕ್ಕೆ ಸಿಗ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಅದಕ್ಕಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ, ಈ ಒಂದು ಜಿಲ್ಲೆಯ ಉಸ್ತುವಾರಿಗಳಾಗಿರುವುದು ಎಲ್ಲರಿಗೆ ಮನವರಿಕೆ ಆಗಿದೆ. ನಾನು ದಯವಿಟ್ಟು ಒಬ್ಬ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಈ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಏನಿದು ಅನ್ಯಾಯ ಆಗಿದೆ ಇದನ್ನು ತಕ್ಷಣವೇ ಸರಿಪಡಿಸಬೇಕು. ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ತಂದು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಜೊತೆಯಲ್ಲಿ ಕೂಡ ಸಮಾಜದವರಿಗೆ ತಾಂಡಕ್ಕೆ ಹೋಗಿ ತಮ್ಮ ಪಕ್ಷದ ಪರವಾಗಿ ನಾವು ಮತ ಕೇಳ್ತಕ್ಕಂಥ ಒಂದು ಹಕ್ಕಿರ್ತದ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಒಂದು ಹೋರಾಟ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಸಮಾಜದವರು ಮಾಡ್ತಾರ. ಈಗಾಗಲೇ ಇದು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಮನವಿ ಮಾಡ್ತೀನಿ, ತಕ್ಷಣವೇ ಇದನ್ನು ಸರಿಪಡಿಸಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾಮದೇವರ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಚಿತ್ತಾಪುರ. ಚಪ್ಪಾಳಿ ಚಪ್ಪಾಳಿ ತಾಳಿ ಮಾರು ತಾಳಿ ಮಾರು. ಮಲತಾಯಿ ಧೋರಣೆ ತೋರುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಾರೆ. ಬಂಜಾರ ಸಮಾಜವನ್ನು 50 ವರ್ಷ ಹಿಂದೆ ನುಗ್ಗಿದಂತಹ ಸಮಾಜ ಸರ್ಕಾರಕ್ಕೆ ಹೇಳುತ್ತಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಅದರ ಕಣ್ಣು ಮುಚ್ಚಿಕೊಳ್ಳುವಂತ ಕಾಂಗ್ರೆಸ್ ಬಂಜಾರ ಸಮಾಜದ ನಾಯಕರಿಗೆ ಹೇಳುತ್ತಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು.
ಆಗಬೇಕು.
मनवी उन्होंने पूछना है क्या करो दयविಟ್ಟು डीसी साहब माताड़ी हमारे मनवी जरा कहीं विनंती करो हमारे साथ फाइट करो ದಯವಿಟ್ಟು ನೀವು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬೇಕೇ ಬೇಕು. ಅವರ ಶೈಕ್ಷಣಿಕ ಅರಿವು ಹಿಂದಿನ ಪ್ರಶ್ನೆ. ಹಾಗಾಗಿ ನೀವು ನಮ್ಮ ಸಮುದಾಯದ ವಿಶ್ವಾಸಗಳಿಗೋಸ್ಕರ ಕೊರಟ ಕೊರಮ ಕೋರಿ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೋಸ್ಕರ ನೀವು ಈ ಕೆಲಸ ಮಾಡಬೇಕಾಗಿ ನಿಂತ್ಕೊಳ್ತೇನೆ. ಜೈ ಬಾಬಾ ಚೌಹಾಣ್ ಮಹಾರಾಜ್ ಕಿ. ನೀವು ನಾವು ಜಿಲ್ಲಾಧಿಕಾರಿ ಕಚೇರಿ ಹೊರಗಡೆ ಬರೋದಿಲ್ಲ, ಹೊರಗಡೆ ಬಂದು ಮಾತಾಡಬೇಕಾಗಿ ನಿಲ್ಲಿಸ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಶಾಂತಿಗೆ ಕನ್ಯಾಸಿ दयमाडी समाज मुखंड समाज सेवा बातें करो तो दयमाडी पहिला सांभळो लास्टली आपण जयकारा घाला कसं आपण सुभाष राठोड सर ॲडव्होकेट सर बी आम्ही होतं आपण वाते करेवाळो होतं लास्टली बापू वाते करेवाळो होतं दयमाडी एक 10 निमिष आपण होराट खूप करणूबा करेन तो आपण हीट येऊ जो आपण हे सर्व पण शास्त्रो ಎಲ್ಲ ಬಂಧು ಬಾಂಧವರಿಗೆ ನಮಸ್ಕಾರಗಳು. ಈಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ಅದರಲ್ಲಿ ಕೆಲವೊಂದು ಅಂಶಗಳು ಗೈಡ್ಲೈನ್ ಅಂತ ಇರ್ತಾವ, ಅವೆಲ್ಲ ಇಶ್ಯೂ ಮಾಡಿದ್ದಾರೆ. ಸರ್ಕಾರದವರಿಗೆ ಕೆಲವೊಂದು ವಿಷಯದಲ್ಲಿ ಇವರಿಗೆ ಅಧಿಕಾರ ಇಲ್ಲ. ಆದಾಗ್ಯೂ ಕೂಡ ರಾಜಕೀಯ ಒತ್ತಡ ಎಲ್ಲ ಹೇರಿ ನಮ್ಗೆ ಯಾವ್ಯಾವ ತರ ಬೇಕು ಆ ತರ ಕ್ಯಾಬಿನೆಟ್ ಡಿಸಿಷನ್ ಇವರೆಲ್ಲ ಮಾಡಿದ್ದು ಈ ಏನು ABC ಅಂತ ಮಾಡಿ, ಆದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಒಳಗೆ ABC ಮಾಡಿ ಅದು ಒಂದಿಲ್ಲ. ಯಾವುದು ಜನಾಂಗ ಒಂದಿನ ಒಳಗಿದೆ ಆ ತರ ನೀವು ನಿರ್ಣಯ ಮಾಡಿ ಅಂತ ಹೇಳಿ ಅವರು ಮಾಡಿದ್ದಿದೆ. ಆದ್ರೆ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ ಅಂದ್ರೆ ಕೆಲವೊಬ್ಬರು ವ್ಯಕ್ತಿಗಳ ಒತ್ತಡದಿಂದ ನಮಗೆ ಯಾವ ತರ ಬೇಕು ಆ ತರ ಮಾಡಿ ರೋಸ್ಟರ್ ಸಿಸ್ಟಮ್ನಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಏನು ಅಧಿಕಾರಿಗಳಲ್ಲಿ ಹೈ ಲೆವೆಲ್ ಗೊತ್ತಿದಾರಲ್ಲ ನಮಗೆ ಯಾವ ತರ ಬೇಕು ಆ ತರ ಮಾಡಿದ್ದಾರೆ. ಈಗ ಅಲೆಮಾರಿಗಳಿಗೆ 20%, ಈಗ ಬಂಜಾರ ಭೋವಿ ಕೊರಸಾ ಕುಟುಂಬಗಳಿಗೆ 80%, ಈ ತರ ಇರೋದ್ರಿಂದ 5 ಸೀಟ್ ಇದ್ದರೆ 1 ಸೀಟ್ ಅಲೆಮಾರಿಗೆ ಹೋಗ್ಬೇಕು. ಅದು ಏನ್ ಮಾಡಿದಾರೆ ಅಂದ್ರೆ ಸ್ಟಾರ್ ಹಾಕಿ ಎಲ್ಲನೂ ಅಲೆಮಾರಿಗೆ ಹೋಗ್ಬೇಕು ಅನ್ನತಕ್ಕಂಥ ಮಾಡಿ ಸಾವಿರಾರು ಹುಡುಗರಿಗೆ, ಲಕ್ಷಾಂತರ ಹುಡುಗರಿಗೆ ಯಾವುದೇ ಅಡ್ಮಿಷನ್ ಆಗಲಿ ಜಾಬ್ ಆಗಲಿ ಯಾವುದು ಆಗ್ತಾ ಇಲ್ಲ. 72,000 ಪೋಸ್ಟ್ ಸರ್ಕಾರ ಎಲ್ಲ ಪದೇ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾ ಇದ್ದಾರೆ. ಅವರು ಮನೆ ಬಂದಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ದು ಎಲ್ಲಾ ಬಂಜಾರದ ಎಲ್ಲಾ ಬಂಧುಗಳು, ಎಲ್ಲಾ ಸಂಘ ಸಂಸ್ಥೆಗಳು ಸಂಯೋಜನೆಯಿಂದ ಕೂಡಿ ಜುಡೋ ಬಂಜಾರ ಫೌಂಡೇಶನ್ ಮೂಲಕ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಾವು ರಿಟ್ ಪಿಟಿಷನ್ ಹಾಕಿ ಅದಕ್ಕೆ ಸ್ಟೇ ಸಿಕ್ಕಿದೆ. ನಾಳೆ ಸೆಪ್ಟೆಂಬರ್ 1 ತಾರೀಕಿಗೆ ಮುಂದಿನ ಹೀರಿಂಗ್ ಇದೆ. ಅದಕ್ಕೆ ಸರ್ಕಾರದವರು ಈ ವಿಚಾರವಾಗಿ ಈ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಇವರು ಕೂಡಲೇ ಕ್ಯಾಬಿನೆಟ್ ನಲ್ಲಿ ಇಟ್ಟು ನಾವು ಕೆಲವೊಂದು ಸೂತ್ರಗಳನ್ನು ನಾವು ಹೇಳಿದ್ದೀವಿ. ನಮಗೆಲ್ಲ ಕಳಿಸಿ ಅವರು ಮಾತಾಡಿ ಈ ಸೂತ್ರಗಳನ್ನು ಅವರು ಸರಿಯಾಗಿ ಮಾಡಿದ್ದೇ ಆಗಿದ್ರೆ ಎಲ್ಲ ಸರಿ ಆಗ್ತದೆ. ಅದರ್ವೈಸ್ ಈ ಏನು ಜನಾಂಗಕ್ಕೆ ತಾವು ಅನ್ಯಾಯ ಮಾಡ್ತಾ ಇದ್ದೀರಿ, ಈ ಅನ್ಯಾಯ ಇಡೀ ಕರ್ನಾಟಕ, ಈ ಬಂಜಾರ ಕೊರತಾ ಕೊರಮ ಭೋವಿ ನಾವೆಲ್ಲರೂ ಮೂಲೆಯಿಂದ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಮಾನ್ಯ KS ಮುನಿಯಪ್ಪ ಸಾಹೇಬರಿಗೆ ಸಮಾಜ ಕಲ್ಯಾಣ ಮಂತ್ರಿ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಅವರು ನಾನು ರಾಜೀನಾಮೆ ಮಾಡ್ತೀನಿ, ನನ್ನ ಸಮಾಜಕ್ಕೆ ನಾನು ನ್ಯಾಯ ಕೊಡಬೇಕಂತ ಹೇಳಿ ಮಾಡಿದ್ದರಿಂದ ಏನು ಸಂವಿಧಾನ ಪ್ರಕಾರವಾಗಿ ಅವರು ಏನು ಓಟ್ ತಗೋತಾರಲ್ಲ, ಹಣಿ ತಗೋತಾರಲ್ಲ, ಅದರ ಪ್ರಕಾರ ಅವರು ನಡ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಜನಾಂಗವನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಸಮಾಜ ಕಲ್ಯಾಣ ಮಂತ್ರಿ ಮಾಡಬೇಕು. ನಮಗೆ ಭೋವಿ ಕೊರತಾ ಕುರ್ಮ ಈ ಜನಾಂಗಕ್ಕೆ ಅವರಿಗೆ ನಮಗೆ ನ್ಯಾಯ ಸಿಗಂಗಿಲ್ಲ. ಅವರು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ, ನಮ್ಮ ಜನಾಂಗದ ಫೇವರ್ ಹೋಗ್ತಾರೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಅವರ ಬಗ್ಗೆ ನಮಗೆ ಸಮಸ್ಯೆ ಇದೆ. ಯಾವುದೇ ಕಾನೂನು ನಮಗೆ ಬೇಕು
ಆ ತರ ಅವರು ತಿಳಿಸಿಕೊಳ್ತಾ ಇದ್ದಾರೆ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಮತ್ತೆ ಇದು DPR ಅಂತ ಏನು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಅವರೆಲ್ಲ ಏನಲ್ಲ ನಮಗೆ ಯಾವ್ಯಾವ ಅಧಿಕಾರಿಗಳು ಬೇಕು ಸಾಹಿತ್ಯ ಸೆಕ್ರೆಟರಿ ಹಿಂಗೆಲ್ಲ ಆಗಿ ನಮಗೆ ಏನು ಅನ್ಯಾಯ ಆಗಬೇಕು ಅದೆಲ್ಲ ಭರ್ಪೂರ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನಂದ್ರೆ ಇದರ ಬಗ್ಗೆ ತಾವು ನಮಗೆ ನ್ಯಾಯ ಕೊಡಬೇಕು. ಕೊಡದೇ ಇದ್ದರೆ ಇಡೀ ರಾಜ್ಯ ತುಂಬಾ ಈ ಜನಾಂಗ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ನಮಗೆ ಹೇಳಿ ಬಯಸುತ್ತೇನೆ. ಕರೆಕ್ಟ್ ಪರ್ಫೆಕ್ಟ್ ಪೂರ मीडिया करेक्ट भाषण है सर भारत का भाषण ಕನ್ನಡದಲ್ಲಿ ಮಾತಾಡಕ್ಕೆ ಬರುತ್ತಾ? ಕನ್ನಡ ಅಷ್ಟೇ ಮಾತಾಡಿ. ನಮಗೇನಾದ್ರು ಮಾಹಿತಿ ಬೇಕಾಗಿರುತ್ತೆ ಅಲ್ಲಿ ಯಾರ್ಯಾರು ಹೇಳ್ರಿ ಹ್ಯಾಂಗ ಉಳ್ಕಿದವ್ರಿಗೆ ಇರ್ಲಕ್ರಿ ಅವ್ರೇನ್ ಮಾತು ಕೇಳ್ತೀರಿ ಮತ್ತೆ ಏನ್ ಮೈಕಲ್ बात करने दो. अरे वो पहला हम माइक लेंगे तो हमारा आवाज कैसा आता है? तुम लगाओ ना कलर में है ना ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜ ನಾವು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಬಂಜಾರ ಕೊರವ ಕೊರಚ ಗೋವಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಈ ಸಮುದಾಯದ ಸಾಧು ಸಂತರು ಯುವಕರು ಮಹಿಳೆಯರು ಬೀದಿಗೆ ಬಂದಿದ್ದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಒಳ ಮೀಸಲಾತಿ ಖಾತೆಯಲ್ಲಿ ABC ಗ್ರೂಪ್ ಅನ್ನು ಮಾಡಿ ಅದರಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಮಾಡಿ C ಗ್ರೂಪ್ ಅಲ್ಲಿ ಈ 4 ಸಮುದಾಯಕ್ಕೆ 80% ಮತ್ತು ಅಲೆಮಾರಿ ಜನಾಂಗಕ್ಕೆ 20% ಕೊಟ್ಬಿಟ್ಟು ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ. ಈ ಮುಂಚೆ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಪರಿಗಣಿಸದೆ ತನಗೆ ಮನಸ್ಸಿಗೆ ಬೇಕಾಬಿಟ್ಟಿಯಾಗಿ ಹಿಂದಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶವನ್ನು ಮಾಡಿದ್ದು ಈ ಸರ್ಕಾರಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನ ಸರಿಪಡಿಸೋಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದಿನ ಏನು 18% ಮೀಸಲಾತಿ ಇತ್ತು ಅದರ ಪ್ರಕಾರವೇ ಇವತ್ತು ಸರ್ಕಾರಿ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋಬೇಕು. ಮತ್ತು ಅನೇಕ ಹುದ್ದೆಗಳು ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ನಮ್ಮ ಕೇಸ್ ನಡೀತಾ ಇದೆ. ಅದಕ್ಕೆ ಸ್ಟೇ ಸಿಕ್ಕಿದೆ.
ಈ ಸ್ಟೇಯನ್ನ ಮುಂದುವರಿಸ್ತಾ ಇದೆ. ನ್ಯಾಯಾಂಗದ ಆದೇಶ ಬರುವವರೆಗೆ ಸರ್ಕಾರ 15 ನಿಮಿಷದ ವಿಷಯದಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕು. ಯಾಕಂದ್ರೆ ಈ ಸಮುದಾಯ ಬಹಳ ಶಾಂತಿಯುತವಾಗಿದ್ದು ಸಮುದಾಯವನ್ನು ನೀವು ಕೆಣಕಿದರೆ ಅನೇಕ ಹುದ್ದೆಗಳು ಸರ್ಕಾರ ತುಂಬುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಸಿ ಕ್ಯಾಟಗರಿಗೆ ಬರುವಂತ ಹುದ್ದೆಗಳು ನೇರವಾಗಿ ಅನುಮತಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಅದನ್ನ ಅಲ್ಲೇ ಮೊಟಕುಗೊಳಿಸಿ ಅಲ್ಲೇ ನಿಲ್ಲಿಸಿ ಮುಂದಿನ ಆದೇಶ ಬರುವವರೆಗೆ ಯಾವ ಹುದ್ದೆಯನ್ನ ಅವರು ತುಂಬಬಾರದು. ತುಂಬುವುದೇ ಆದಲ್ಲಿ ಅವರು 10 ಹಳಗಿಸಾಗಿತ್ತು ಮಾಡ್ತಾ ಇದ್ದೀವಿ. ಡಿಸಿ ಸಾಹೇಬರು ಇವನ್ನ ಮದುವೆ ನಾವು ತಗೊಳ್ಬೇಕು. ಈಗ ನಮ್ಮ ಮನವಿಯನ್ನ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಮಾಜ ಕಲ್ಯಾಣಮಂತ್ರಿಯಾಗಿರ್ತಕ್ಕಂಥ ಮುನಿಯಪ್ಪ ಸಾಹೇಬರು, ಗೃಹ ಮಂತ್ರಿಗಳು, ಇಡೀ ಸರ್ಕಾರ ಇದನ್ನ ಪರಿಗಣಿಸಿ ನಮಗೆ ನ್ಯಾಯ ಕೊಡಬೇಕಂತ ಅವರನ್ನು ಮನವಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ